ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ನಾನು ಡೈಟ್ ವಿಷಯಕ್ಕೆ ಬರ್ತೀನಿ. ಹೇಗೆ ಗೈಸ್ ಇವತ್ತಿನ ಎಪಿಸೋಡು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ನಾಳೆ ಡೀಟೇಲ್ ರಿವ್ಯೂ ಮಾಡೋಣ ಆದಷ್ಟು. ಆ್ಯಂಡ್ ನಾಮಿನೇಷನ್ ಪ್ರಕ್ರಿಯೆನ ಒಂಥರ ಜೋಕ್ ಥರ ಮಾಡಾಕ್ಬಿಟ್ಟಿದ್ರು ಅಂತ ಅನಿಸ್ತು. ಆ್ಯಂಡ್ ರಿವೆಂಜ್ ಇಟ್ಕೊಂಡು ಕೊಟ್ಟಂಗಿತ್ತು. ಆಮೇಲೆ ಮಧ್ಯದಲ್ಲಿ ಬೇರೆಯವ್ರನ್ನ ಕರೆಯೋದು, ಅವ್ರು ಕರೆದ್ಬಿಟ್ಟು ಇನ್ನೊಬ್ರು ಕರೆಯೋದು, ಸುಮ್ಮನೆ ಅದು ಏನು ಆಗ್ತಿದೆ ಅಂತಲೇ ಅರ್ಥ ಆಗ್ತಿಲ್ಲ. ಕ್ಯಾಪ್ಟನ್ ಪಾತ್ರ ಕೂಡ ತುಂಬ ನಿಭಾಯಿಸಬೇಕಾಗಿತ್ತು ಅಂತ ಅನಿಸ್ತು ಇಲ್ಲಿ ನನಗೆ ಪರ್ಸ್ನಲಿ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಒಟ್ಟಿನಲ್ಲಿ ನಾಮಿನೇಷನ್ ಅಂತ ಬಂದಾಗ ಸೀರಿಯಸ್ ಆಗಿರಲಿಲ್ಲ ಅಂತ ಅನಿಸ್ತು. ಒಳಗೆ ಕಾಮಿಡಿ ಥರ ಆಗ್ಬಿಡ್ತು. ಅಟ್ಲೀಸ್ಟ್ ಇದೇ ಕಾಮಿಡಿ ಎಂಟರ್ಟೈನ್ಮೆಂಟು ಬೇರೆ ವಿಷಯಗಳು ಸಿಕ್ಕರೆ ಎಂಜಾಯ್ ಮಾಡ್ಬೋದಾಗಿತ್ತು. ಬಟ್ ಅದು ಆಗ್ತಾಯಿಲ್ಲ. ಸೀರಿಯಸ್ ವಿಷಯದಲ್ಲಿ ಕಾಮಿಡಿ ಮಾಡ್ತಾರೆ, ಕಾಮಿಡಿ ವಿಷಯ ಸೀರಿಯಸ್ ಮಾಡ್ತಾರೆ. ಇದೇ ಈ ಸೀಸನ್ ಅವರ ಕಥೆ ಆಗಿದೆ. ನೋಡೋಣ ಮುಂದೆ ಯಾವ ರೀತಿ ಹೋಗುತ್ತೆ ಕತೆ ಅಂತ. ಜೊತೆಗೆ ಈ ವಾರ ನಾಮಿನೇಟ್ ಅಂತ ಬಂದಾಗ ಧ್ರುವಂತ್ ಅವ್ರು ನಾಮಿನೇಟ್ ಆಗಿದ್ದಾರೆ. ಆ್ಯಂಡ್ ಅವ್ರ ಮಾತುಗಳನ್ನ ಕೇಳ್ತಿದ್ದೆ ಎಪಿಸೋಡಲ್ಲಿ. ಏನು ಗೈಸ್ ಅಶ್ವಿನಿಗೌಡರು ಮತ್ತು ಧ್ರುವಂತ್ ಮಾತಾಡಿದ್ರಲ್ಲ, ಆ ಕಾನ್ವರ್ಸೇಷನ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇವ್ರು ಹೆಂಗೆ ಸೇವ್ ಆಗ್ತಾರೆ ಅಂತ ಅವ್ರಿಗೆ ಶಾಕ್ ಆಗ್ತದೆ ಧ್ರುವಂತ್ ಅವ್ರಿಗೆ. ನನ್ನ ಪ್ರಕಾರ ಧ್ರುವಂತ್ನ ಈ ವಾರ ಕಳಿಸ್ಬಿಡ್ತಾರೆ ಅಂತ ಅನ್ಸುತ್ತೆ. ಈ ಲೆವೆಲ್ಗೆ ಅವರು ಹೋಗಕ್ಕೆ ಇಷ್ಟಪಡ್ತಾರೆ. ಇದೇನು ಒಂದು ಸಲ ಆಗ್ತಿಲ್ಲ, ಪದೇ ಪದೇ ಆಗ್ತಾಯಿದೆ. ನೋಡೋಣ ಏನು ಮಾಡ್ತಾರೆ ಹಿಂಗೆ ಕತೆ ಅಂತ. ಇದಾದಮೇಲೆ ಸೂರಜ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಆಮೇಲೆ ರಾಶಿಕಾ ಇವರು ಕೂಡ ನಾಮಿನೇಟು. ಮಾಳುವಣ್ಣ ನಾಮಿನೇಟ್ ಆಗಿದ್ದಾರೆ. ಸ್ಪಂದನ ನಾಮಿನೇಟ್ ಆಗಿದ್ದಾರೆ. ಕಾವ್ಯ, ಅಭಿಷೇಕು, ಗಿಲ್ಲಿ, ರಕ್ಷಿತಾ ಇಷ್ಟು ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಆ್ಯಂಡ್ ಇಷ್ಟು ಜನದಲ್ಲಿ ನನಗೆ ಒಂದು ವಿಷಯ ಅರ್ಥ ಆಗಿರೋದೇನೆಂದರೆ, ಎಷ್ಟೋ ಜನ ರಿಪ್ಲೈ ಕೊಡೋಕ್ಕೂ ರೆಡಿ ಇಲ್ಲ. ಆ್ಯಂಡ್ ರಕ್ಷಿತಾ ಕೂಡ ಬಿಟ್ಟಾಗ್ತಿದ್ರು. ಏನೋ ಕೊಟ್ಟರೆ ಆಯಿತು, ಓಕೆ ನಾ ಏನಿಲ್ಲ, ಈ ಥರ ಆಗ್ಬಿಟ್ರೆ ಹೆಂಗೆ ಅಂತ ಅರ್ಥ ಆಗ್ತಿಲ್ಲ. ಜೊತೆಗೆ ಪಾಯಿಂಟ್ ಇಟ್ಕೊಂಡು ಮಾತಾಡ್ಬೇಕಾದ್ರೆ ಜಗಳಗಳೇ ಜಾಸ್ತಿ ಆಯಿತು. ಸ್ಪಂದನ, ಕಾವ್ಯ, ರಾಶಿಕಾ, ಗಿಲ್ಲಿ, ಸೂರಜ್, ಅಯ್ಯಪ್ಪ ಏನು ಹೇಳ್ತೀರಾ ಗೈಸ್ ಇದಕ್ಕೆ? ಏನು ಮಾಡೋಕ್ಕಾಗಲ್ಲ, ಆಗುತ್ತೆ. ಸೊ ನಾವು ಅನುಭವಿಸ್ಬೇಕಷ್ಟೇ. ಇರಲಿ. ಆ್ಯಂಡ್ ಗೈಸ್ ನಿಮ್ಮ ಸಪೋರ್ಟ್ ಯಾರಿಗೆ ಇದರಲ್ಲಿ ಯಾರಿಗೆ ವೋಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾರಿಗೆ ವೋಟ್ ಮಾಡ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. 11 ಗಂಟೆಗೆ ಓಪನ್ ಆಗುತ್ತೆ ವೋಟಿಂಗು. ಸೊ ವೆಯ್ಟ್ ಮಾಡಿ, ಓಕೆನಾ? ಇದೆಲ್ಲ ಆದಮೇಲೆ ನೆಕ್ಸ್ಟು ಒಂದು ಅಪ್ಡೇಟ್ ಏನಪ್ಪ ಅಂದರೆ, ಟಾಸ್ಕಲ್ಲಿ ಈಗ ಗಿಲ್ಲಿ ಮತ್ತು ಕಾವ್ಯ ಮತ್ತು ರಕ್ಷಿತಾ ಮತ್ತು ಮಾಡೋಣ ಲೀಡಲ್ಲಿದ್ದರು. ಸೊ ಇನ್ನೂ ಅದು ಎಪಿಸೋಡ್ ನೋಡಿಲ್ಲ, ಎಪಿಸೋಡ್ ನಡೀತಿರ್ಬೇಕನ್ನೋ ಮಧ್ಯದಲ್ಲಿ ವೀಡಿಯೋ ಮಾಡ್ತೀನಿ ನಾನು. ಸೊ ಲೀಡಲ್ಲಿದ್ದರು, ಓಕೆನಾ? ಸೊ ಇವಾಗ ಸಕ್ಕದಾಗಿ ಆಡಿರು ಇಬ್ಬರು ಕೂಡ, 4 ಜನ ಕೂಡ ಸಕ್ಕದಾಗಿ ಆಡಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಇಂಜುರಿ ಕೂಡ ಆಗುತ್ತೆ. ಯಾರಿಗಪ್ಪ ಅಂದರೆ ಸ್ಪಂದನ ಅವ್ರಿಗೆ. ಆ್ಯಂಡ್ ಅವ್ರು ಏನು ಆಗ್ತಾರೆ, ಏನು ಕತೆ ಮತ್ತೆ ಬರ್ತಾರೆ ಅನ್ನೋ ಡೌಟ್ ಇದ್ದೇ ಇರುತ್ತೆ. ಬಂದಿದ್ದಾರೆ ಆಲ್ರೆಡಿ, ನೀವು ಸ್ಕ್ರೀನ್ ನೋಡ್ತಾ ಇರ್ಬೋದು, ಕಾಲಿಗೆ ಇದೆಲ್ಲ ಹಾಕಿದ್ದಾರೆ. ಸೊ ಅವರಂತೂ ಪಕ್ಕ ಗೇಮ್ನ ಆಡೋಕ್ಕಾಗಲ್ಲ. ಸೊ ಗೇಮ್ ಸ್ಟಾಪ್ ಆಗಿದೆ. 2 ರೌಂಡ್ ಆಗಿರುವಂಥದ್ದು. ಸೊ 3ನೇ ರೌಂಡಲ್ಲಿ ಆಡಬೇಕಾಗಿತ್ತು. ಬಟ್ ಇವಾಗ ಬಿಗ್ ಬಾಸ್ ಅವ್ರು ಏನು ಮಾಡ್ತಾರೆ ಅಂತ ನೋಡಬೇಕು. ಒಬ್ಬರನ್ನಂತೂ ಆಡ್ಸೋಕ್ಕಾಗಲ್ಲ. ನನ್ನ ಪ್ರಕಾರ ಅಭಿಯವ್ರನ್ನ ಈ ಆಟಿಂದ ಆಚೆ ತರ್ತಾರ ಅಥವಾ ಧ್ರುವಂತ್ ಇದರ ಬಿಟ್ಟು ಆ್ಯಡ್ ಮಾಡ್ತಾರೆ. ಅದು ಒಂಥರ ಡಿಸ್ಅಡ್ವಾಂಟೇಜ್ ಆಗುತ್ತೆ ಬೇರೆ ಎಲ್ಲರಿಗೂ ಕೂಡ. ಯಾಕಂದರೆ ಬಾಯ್ಸ್ ಆಗ್ಬಿಟ್ರೆ ಬೇಗ ಆಟ ಆಡೋಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಸ್ಟ್ರಾಂಗಾಗಿ ಬೇರೆ ಇರ್ತಾರೆ, ಕಿತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಸೊ ಅನ್ಫೇರ್ ಆಗಿ ಹೋಗ್ಬೋದು. ಸೊ ನನ್ನ ಪ್ರಕಾರ ಅಭಿಯವ್ರನ್ನೇ ಆಚೆ ಇಡ್ತಾರೆ ಅಂತ ಅನಿಸುತ್ತೆ. ವೇಟ್ ಮಾಡಿ ನೋಡೋಣ ಏನು ಕತೆ ಅಂತ. ಒಟ್ಟಿನಲ್ಲಿ ಸ್ಪಂದನವರು ಇವಾಗ ಬಂದಿದ್ದಾರೆ, ಕಾಲಿಗೆ ಇದೆಲ್ಲ ಹಾಕಿದ್ದಾರೆ, ರೆಡಿ ಮಾಡಿ ಇಟ್ಟಿದ್ದಾರೆ. ಅಷ್ಟು ಮಟ್ಟಿಗೆ ಆಗೋಯ್ತಾ ಇಂಜುರಿ, ಯಪ್ಪ. ಬಟ್ ನಾಳೆಯಿಂದ ಟಾಸ್ಕ್ ಕಂಟಿನ್ಯೂ ಆಗುತ್ತೆ ಅಂತ ನಮ್ಮ ಶಿವಕರಣಿಗವರು ಕೂಡ ಹಾಕಿದ್ದಾರೆ. ಇವತ್ತು ಎಪಿಸೋಡಲ್ಲಿ 2 ರೌಂಡ್ ಇರುತ್ತಂತೆ. ಎಂಜಾಯ್ ಮಾಡಿ ಅಷ್ಟೇ. ಆ್ಯಂಡ್ ನಿಮಗೆ ಅನಿಸ್ತೀನಿ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋ ಮತ್ತೆ ಗೈಸ್. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.